ನಮಸ್ಕಾರ. ಇವತ್ತು ನಾವು ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಮಾತಾಡೋಣ. ಆ ದುಂಬಿಯ ಹಾಗೆ ಗುನುಗುವ ಉಸಿರಾಟ ಇದೆಯಲ್ಲ, ಅದು. ಇದ್ರ ಹಿಂದೆ ಏನಾದ್ರೂ ವಿಜ್ಞಾನ ಇದೆಯಾ? ನಿಜವಾಗ್ಲೂ ಇದು ಕೆಲ್ಸ ಮಾಡುತ್ತಾ? ನಮ್ಮತ್ರ ಕೆಲವು ರಿಸರ್ಚ್ ಪೇಪರ್ಸ್ ಇವೆ. ಮುಖ್ಯವಾಗಿ ಇದು ಒತ್ತಡ ಕಡಿಮೆ ಮಾಡೋಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸರಿ, ಶುರು ಮಾಡೋಣವಾ? ಖಂಡಿತ. ನಾವು ಮುಖ್ಯವಾಗಿ ಒಂದು ಸ್ಟಡಿ ನೋಡೋಣ. ಹದಿನೆಹರೆಯದವರು ಮೇಲೆ ಮಾಡಿರೋದು. ಅದರ ರಿಸಲ್ಟ್ಸ್ ಏನ್ ಹೇಳುತ್ತೆ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಹದಿನೆಹರೆಯದವರು ಮತ್ತೆ ಪ್ರಾಣಾಯಾಮ. ಇಂಟ್ರೆಸ್ಟಿಂಗ್ ಆಗಿದೆ. ಆ ರಿಸರ್ಚರ್ಸ್ ಏನ್ ಕಂಡಿಡಿಯಕ್ ಟ್ರೈ ಮಾಡ್ತಿದ್ರು? ಆ ಸ್ಟಡಿ ಹೇಗ್ ಮಾಡಿದ್ರು ಅದನ್ನ? ಅವರು ನೋಡಿದ್ದು ಸಿಂಪಲ್. ಈ ಭ್ರಮರಿ ಅಭ್ಯಾಸ ಇದೆಯಲ್ಲ, ಇದು ಬಾಡಿ ಸ್ಟ್ರೆಸ್ ರೆಸ್ಪಾನ್ಸ್ ಮೇಲೆ ಏನಾದರೂ ಡೈರೆಕ್ಟ್ ಎಫೆಕ್ಟ್ ಕೊಡ್ತಾ ಅಂತ. ಅದಕ್ಕೆ ಅವರ 60 ಆರೋಗ್ಯವಾಗಿರೋ ಟೀನೇಜರ್ಸ್, ಅವರ ಆವರೇಜ್ ಏಜ್ ಒಂದು 14.5 ಇರ್ಬೋದು, ಅವ್ರನ್ನ ತಗೊಂಡ್ರು. 2 ಗುಂಪು ಮಾಡಿದ್ರು. ಒಂದು ಗ್ರೂಪ್ ಭ್ರಮರಿ ಪ್ರಾಣಾಯಾಮ ಅಂದರೆ BRP ಅಂತ ಕರಿತೀವಿ, ಅದನ್ನ ಮಾಡಿದ್ರು. ಇನ್ನೊಂದು ಕಂಟ್ರೋಲ್ ಗ್ರೂಪ್, ಅವರು ಸುಮ್ಮನೆ ಕೂತಿದ್ರು. ಇದು ಪ್ರೀ-ಪೋಸ್ಟ್ ಕಂಪ್ಯಾರಿಟಿವ್ ಸ್ಟಡಿ ಪ್ರಕಾರ ಮಾಡಿದ್ರು. ಒಂದು 45 ನಿಮಿಷ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿ ಹೆಬ್ಬೆರಳಿಂದ ಕಿವಿ ಮುಚ್ಕೋಬೇಕು. ಆಮೇಲೆ ದೀರ್ಘವಾಗಿ ಉಸಿರು ತಗೋಬೇಕು, ಒಂದು 5 ಸೆಕೆಂಡ್ ಅನ್ಕೊಳ್ಳಿ. ಆಮೇಲೆ ಉಸಿರು ಬಿಡುವಾಗ ಒಂದು 15 ಸೆಕೆಂಡು ದುಂಬಿ ಥರ ಓಂ ಅಂತ ಸೌಂಡ್ ಮಾಡ್ತಾ ಗುನುಗಬೇಕು. ಇದು ನಿಮಿಷಕ್ಕೆ ಒಂದು 3-4 ಉಸಿರಾಟ ಅಷ್ಟೇ, ಅಂದರೆ ತುಂಬ ನಿಧಾನವಾಗಿ. ಈ ಅಭ್ಯಾಸ ಶುರು ಮಾಡೋಕು ಮುಂಚೆ ಮತ್ತೆ ಆದ್ಮೇಲೆ 2 ಗುಂಪಿನ ಹಾರ್ಟ್ ರೇಟು, ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡಿದ್ರು. ಅವರ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಹೇಗಿದೆ ಅಂತ ನೋಡೋಕ್ಕೆ. ಓ, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಹಾಗಾದ್ರೆ ರಿಸಲ್ಟ್ಸ್ ಏನ್ ಬಂತು? ಏನಾದ್ರೂ ಮುಖ್ಯವಾದ ಬದಲಾವಣೆ ಇತ್ತಾ? ಹೌದು, ಖಂಡಿತವಾಗಿಯೂ. ಆ ಭ್ರಮರಿ ಮಾಡಿದ ಗುಂಪಲ್ಲಿದೆಯಲ್ಲ, ಅವರ ಹಾರ್ಟ್ ರೇಟ್, BP ಎಲ್ಲ ಗಮನಾರ್ಹವಾಗಿ ಕಮ್ಮಿಯಾಯ್ತು. ಹಾರ್ಟ್ ರೇಟ್ ಆವರೇಜ್ ಆಗಿ 77ರಿಂದ 72ಕ್ಕೆ ಬಂತು. ಸಿಸ್ಟಾಲಿಕ್ BP ಅಂದ್ರೆ ಮೇಲಿನ ನಂಬರ್ 116ರಿಂದ 112ಕ್ಕೆ. ಡಯಾಸ್ಟಾಲಿಕ್ ಕೆಳಗಿನ ನಂಬರ್ 74ರಿಂದ 71 ಇಳಿತು. ಆದ್ರೆ ಆ ಕಂಟ್ರೋಲ್ ಗ್ರೂಪ್ ಇದೆಯಲ್ಲ, ಅವರಲ್ಲಿ ಈ ತರ ಏನೂ ಚೇಂಜ್ ಇರ್ಲಿಲ್ಲ. ಹೌದಾ? ಆಮೇಲೆ ರೇಟ್ ಪ್ರೆಷರ್ ಪ್ರಾಡಕ್ಟ್ RPP ಅಂತಾರಲ್ಲ, ಅದು ಕಮ್ಮಿ ಆಯ್ತು ಅಂತ ಇದೆ. ಅದರ ಅರ್ಥ ಏನು ಸಾಮಾನ್ಯ ಜನರಿಗೆ? ಒಳ್ಳೆ ಪ್ರಶ್ನೆ. RPP ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಹೃದಯದ ಮೇಲೆ ಒಟ್ಟಾರೆ ಎಷ್ಟು ಕೆಲಸದ ಹೊರೆ ಬೀಳ್ತಿದೆ ಅಂತ. ಅದು 90ರಿಂದ 81ಕ್ಕೆ ಇಳಿತು ಅಂದ್ರೆ ಇದರ್ಥ ಹೃದಯಕ್ಕೆ ಅಷ್ಟು ಕಷ್ಟ ಆಗ್ತಿಲ್ಲ, ಅದಕ್ಕೆ ಆಕ್ಸಿಜನ್ ಕೂಡ ಕಮ್ಮಿ ಬೇಕು. ಸುಮ್ನೆ ಗುಣುಗೋದ್ರಿಂದ ಇಷ್ಟೆಲ್ಲ ಆಗ್ತಿದೆ. ವಾವ್! ಹಾಗಾದ್ರೆ ಈ ಗುಣುಗೋದು ಮತ್ತೆ ಆ ಉದ್ದವಾದ ಉಸಿರಾಟ ಹೇಗೆ ಕೆಲ್ಸ ಮಾಡತ್ತೆ? ಏನಿದೆ ಇದರ ಹಿಂದಿನ ಸೈನ್ಸ್? ಇದು ಹಿಂದೆ ಏನೋದ್ರು ನಮ್ಮ ನರ್ವಸ್ ಸಿಸ್ಟಮ್. ನಮ್ಮ ಬಾಡಿಲಿ 2 ಮೇನ್ ಸಿಸ್ಟಮ್ ಇದೆ ಅಲ್ವಾ? ಒಂದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಕೊಡೋ ಸಿಂಪಥೆಟಿಕ್ ಸಿಸ್ಟಮ್ SNS. ಇನ್ನೊಂದು ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ನಮ್ಮನ್ನ ಶಾಂತ ಮಾಡೋ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ PNS. ಈ ಭ್ರಮರಿಲಿ ನಾವು ಉಸಿರನ್ನ ಉದ್ದವಾಗಿ ಹೊರಗೆ ಬಿಡ್ತೀವಲ್ಲ, ಮತ್ತೆ ಆ ಗುನುಗೋ ಸೌಂಡ್ ವೈಬ್ರೇಷನ್ ಅದು PNS ಅನ್ನ ಆಕ್ಟಿವೇಟ್ ಮಾಡುತ್ತೆ, SNS ಅನ್ನ ಕಮ್ಮಿ ಮಾಡುತ್ತೆ. ಮುಖ್ಯವಾಗಿ ವ್ಯಾಗಸ್ ನರ್ವ್ ಅಂತ ಒಂದು ದೊಡ್ಡ ನರ ಇದೆ, ಮೆದುಳಿಂದ ಬಾಡಿಗೆಲ್ಲ ಹೋಗುತ್ತೆ. ಅದನ್ನ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಆಗ ರಿಲ್ಯಾಕ್ಸ್ ಆಗು ಅನ್ನೋ ಮೆಸೇಜ್ ಹೋಗುತ್ತೆ. ಓಕೆ. ಇದು ಕ್ಲಿಯರ್ ಆಯ್ತು. ಹಾಗಾದ್ರೆ ಈಗ ಯಾರಾದ್ರೂ ಆತಂಕದಿಂದ ಅಥವಾ ನಿದ್ದೆ ಸರಿ ಬರ್ದೇ ಇರೋದ್ರಿಂದ ಕಷ್ಟಪಡ್ತಿದ್ರೆ ಅವರಿಗೆ ಇದನ್ನ ಹೇಗ್ ಹೇಳೋದು? ಸುಮ್ನೆ ಗುನುಗಿ ಸರಿ ಹೋಗುತ್ತೆ ಅಂದ್ರೆ ಸಾಕಾ? ಅಷ್ಟು ಸಿಂಪಲ್ ಆಗಿ ಹೇಳೋಕ್ಕಾಗಲ್ಲ, ಆದ್ರೆ ಅದ್ರ ಹಿಂದಿರೋ ತತ್ವ ಸಿಂಪಲ್. ಆ ಗುನುಗೋದು ಇದೆಯಲ್ಲ, ಅದು ನಮ್ಮ ಬಾಡಿ ಒಳಗಿರೋ ಒಂದು ನ್ಯಾಚುರಲ್ ಕಾಮ್ ಡೌನ್ ಸ್ವಿಚ್ ಅನ್ನ ಆನ್ ಮಾಡ್ದ ಹಾಗೆ. ಆ ವೈಬ್ರೇಷನ್ ಬ್ರೈನ್ಗೆ ಎಲ್ಲ ಸೇಫ್ ಆಗಿದೆ, ರಿಲ್ಯಾಕ್ಸ್ ಆಗುವಂತ ಸಿಗ್ನಲ್ ಕೊಡುತ್ತೆ. ಅದರಿಂದ ಹಾರ್ಟ್ ರೇಟ್, BP ಕಮ್ಮಿ ಆಗುತ್ತೆ, ಮನ್ಸಲ್ಲಿರೋ ಗದ್ದಲ ನಿಲ್ಲುತ್ತೆ. ಇದು ಸೇಫ್, ನ್ಯಾಚುರಲ್, ಸೈಡ್ ಎಫೆಕ್ಟ್ಸ್ ಇಲ್ಲ. ಅಂದ್ರೆ ಒಂದು ರೀತಿ ನಾವೇ ನಮಗೆ ಲಾಲಿ ಹಾಡ್ಕೊಂಡ ಹಾಗೇನಾ? ದಿನಕ್ಕೆ ಎಷ್ಟು ಹೊತ್ತು ಮಾಡಿದ್ರೆ ಸಾಕು? ಹೌದು. ಯೋಗದ ಪ್ರಕಾರ ಇದು ಒಳಗಿನಿಂದ ಬರೋ ಒಂದು ಸೌಂಡ್, ಶಬ್ದ ಆಧಾರಿತ ಧ್ಯಾನ ಇದ್ದ ಹಾಗೆ. ಮನ್ಸನ್ನ ಒಳಗೆ ತಗೊಂಡು ಹೋಗುತ್ತೆ. ಸ್ಟಡೀಸ್ ಪ್ರಕಾರ ದಿನಕ್ಕೆ ಒಂದು 5 ನಿಮಿಷ ಮಾಡಿದ್ರೂ ಸಾಕು. ಆತಂಕ ಕಮ್ಮಿಯಾಗೋಕೆ, ನಿದ್ದೆ ಚೆನ್ನಾಗಿ ಬರೋಕೆ, ಗಮನ ಕೊಡೋಕೆ ಸಹಾಯ ಆಗುತ್ತೆ. ಈ ಟೀನೇಜರ್ಸ್ ಸ್ಟಡಿ ಚೆನ್ನಾಗಿದೆ. ಆದ್ರೆ ಈ ಎಫೆಕ್ಟ್ ಬೇರೆ ಕಡೆನೂ ನೋಡಿದಾರಾ? ಉದಾಹರಣೆಗೆ ಇನ್ನಷ್ಟು ಸ್ಟ್ರೆಸ್ ಇರೋ ಸಂದರ್ಭಗಳಲ್ಲಿ? ಹೌದು.
ಡಾಕ್ಟರ್ ವಿಭಾ ಸಿಂಗ್ ಅಂತ 1993ರಲ್ಲಿ ಒಂದು ರಿಸರ್ಚ್ ಮಾಡಿದ್ರು. ಗರ್ಭಿಣಿ ಹೆಣ್ಮಕ್ಳು ಭ್ರಮರಿ ಮಾಡಿದ್ರೆ ಅವರ BP ನಾರ್ಮಲ್ ಆಗಿರೋದು, ಮಿಸ್ಕ್ಯಾರೇಜು ಪ್ರಿಮೆಚೂರ್ ಬರ್ತ್ ಕಮ್ಮಿ ಆಗೋದು, ಹೆರಿಗೆ ನೋವು ಸ್ವಲ್ಪ ಕಡಿಮೆ ಆಗೋದು, ಆರೋಗ್ಯವಾದ ಮಗು ಹುಟ್ಟೋದು ಇದನ್ನೆಲ್ಲ ಅವ್ರು ನೋಡಿದ್ರು. ಅಷ್ಟೇ ಅಲ್ಲ, ಸರ್ಜರಿಯಾದ ಪೇಷಂಟ್ಸ್ ಕೂಡ ಬೇಗ ರಿಕವರ್ ಆದ್ರೂ, ಇನ್ಫೆಕ್ಷನ್ ಕಮ್ಮಿ ಆಯಿತು ಅಂತಾನೂ ಹೇಳಿದರು. ಓ, ಇದು ನಿಜವಾಗ್ಲೂ ಸೀರಿಯಸ್ ಮೆಡಿಕಲ್ ಬೆನಿಫಿಟ್ಸ್ ತರ ಕಾಣ್ತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಮೂಲದಲ್ಲೂ ಹೇಳಿರೋದು, ಈ ಭ್ರಮರಿ ಪೈನಿಯಲ್ ಗ್ಲ್ಯಾಂಡ್ ಮತ್ತೆ ಮೆಲಟೋನಿನ್ಗೆ ಸಂಬಂಧ ಇದೆ ಅಂತ. ಅದು ಹೇಗೆ? ಹೌದು, ಅದು ನಿಜಕ್ಕೂ ಕುತೂಹಲಕಾರಿ. ಡಾಕ್ಟರ್ AB ಲರ್ನರ್ ಅಂತ 1959ರಲ್ಲಿ ಒಂದು ಸಂಶೋಧನೆ ಮಾಡಿದ್ರು. ಅವ್ರ ಪ್ರಕಾರ ಈ ಭ್ರಮರಿಯ ವೈಬ್ರೇಷನ್ ಇದೆಯಲ್ಲ, ಅದು ನಮ್ಮ ಮೆದುಳಲ್ಲಿರೋ ಪೈನಿಯಲ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡಬಹುದು. ಈ ಗ್ಲ್ಯಾಂಡ್ ಮೆಲಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದು ನಮ್ಮ ನಿದ್ದೆ ಎಚ್ಚರದ ಸೈಕಲ್ನ ಕಂಟ್ರೋಲ್ ಮಾಡುತ್ತೆ. ನ್ಯಾಚುರಲ್ ಆಗಿ ನಿದ್ದೆ ಬರೆಸುತ್ತೆ, ಶಾಂತ ಮಾಡುತ್ತೆ. ಬಹುಶಃ ಅದಕ್ಕೆ ಇದು ನಿದ್ದೆಗೆ ಸಹಾಯ ಮಾಡೋದು. ಹಾಗಾದ್ರೆ ಈ ಎಲ್ಲ ರಿಸರ್ಚ್ನಿಂದ ನಾವು ಕಲಿಬೇಕಾಗಿರೋ ಮುಖ್ಯ ಪಾಠ ಏನು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಭ್ರಮರಿ ಪ್ರಾಣಾಯಾಮ ಅನ್ನೋದು ಸುಮ್ಮನೆ ಒಂದು ಯೋಗದ ನಂಬಿಕೆ ಅಲ್ಲ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರೋ ಸಿಂಪಲ್ ಆದ್ರೂ ಪವರ್ಫುಲ್ ಟೆಕ್ನಿಕ್. ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ, ಮತ್ತೆ ಆರೋಗ್ಯವಾಗಿ ಇರೋರಿಗೂ ಇದು ಒಳ್ಳೆಯದು. ಅಂದ್ರೆ ರೋಗ ಬರದ ಹಾಗೆ ತಡೆಯೋ ಶಕ್ತಿ ಇರ್ಬೋದು ಇದರಲ್ಲಿ. ಎಲ್ಲರೂ ಸುಲಭವಾಗಿ ಮಾಡಬಹುದು, ಸೇಫ್ ಆಗಿದೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಇವತ್ತಿನ ಚರ್ಚೆ ತುಂಬಾನೇ ಉಪಯುಕ್ತವಾಗಿತ್ತು. ಕೊನೆಯದಾಗಿ ಒಂದು ಯೋಚನೆ. ಈ ಪೈನಿಯಲ್ ಗ್ಲ್ಯಾಂಡ್ ಬೆಳಕಿನಿಂದ ಪ್ರಭಾವಿತ ಆಗತ್ತೆ, ಅದು ನಿದ್ದೆ ಸೈಕಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ನಮಗ್ ಗೊತ್ತು. ಆದ್ರೆ ನಮ್ಮ ಇವತ್ತಿನ ಜಗತ್ತಲ್ಲಿ ಎಲ್ಲೆಲ್ಲೂ ಆರ್ಟಿಫಿಷಿಯಲ್ ಲೈಟ್ ಇದೆ ಅಲ್ಲ, ಈ ಬೆಳಕಿನ ಸಿಗ್ನಲ್ಸ್ ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಆಗಬಹುದು. ಹಾಗಾದ್ರೆ ಭ್ರಮರಿಯ ವೈಬ್ರೇಷನ್ ಮೂಲಕ ಪೈನಿಯಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡೋದಿದೆಯಲ್ಲ, ಅದು ಬೆಳಕಿನ ಸಿಗ್ನಲ್ಗಳಿಗಿಂತ ಬೇರೆ ರೀತಿ ನಮ್ಮ ಒಳಗಿನ ಬಯೋಲಾಜಿಕಲ್ ಕ್ಲಾಕ್ ಅನ್ನ ಸರಿ ಮಾಡೋಕೆ ಒಂದು ಹೊಸ ದಾರಿ ಆಗ್ಬೋದಾ? ಇದು ಮುಂದಿನ ರಿಸರ್ಚ್ಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ?